ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಪ್ರತಿನಿತ್ಯ ಕೂಡ ಕಾರ್ಯಕ್ರಮದಲ್ಲಿ ಹಲವಾರು ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಪರಿಹಾರಗಳು, ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಿರಲಿ, ಪ್ರಶ್ನೆಗಳಿರಲಿ, ಸರಳವಾಗಿರುವಂತಹ ಪರಿಹಾರಗಳನ್ನ ತಿಳಿಸ್ಕೊಡೋದಕ್ಕೆ ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ ಗುರುಗಳೇ. ಪ್ರತಿನಿತ್ಯ ಕೂಡ ನಮಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿ, ಮಾರ್ಗದರ್ಶನ, ಯಾವುದೇ ರೀತಿಯಾಗಿರುವಂಥ ಸಮಸ್ಯೆಗಳನ್ನ ತಮ್ಮ ಮುಂದೆ ಇಟ್ಟರು ಕೂಡ ಪರಿಹಾರಗಳನ್ನ ತಿಳಿಸ್ಕೊಡ್ತಿದ್ದೀರಾ. ಪ್ರತಿಯೊಬ್ಬರಿಗೂ ಕೂಡ ಉಪಯೋಗ ಆಗ್ತಾ ಇದೆ. ಅವರ ಪರವಾಗಿ ಕೂಡ ತಮಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಇವತ್ತಿನ ಪ್ರಶ್ನೆ ಏನು ಅಂತಂದರೆ, ಈ ಸಂಖ್ಯೆಗಳ ಬಗ್ಗೆ ನಾವು ಮಾತನಾಡೋದಾದ್ರೆ, ಈ ಸಂಖ್ಯೆಗಳು ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಯಾವ ರೀತಿಯಾಗಿರುವಂಥ ಮಹತ್ವ ಬೀರುತ್ತೆ? ಯಾಕಂದರೆ ಈ ನಂಬರ್ಸ್ ಅನ್ನೋಂಥದ್ದಕ್ಕೆ ನಾವು ಎಷ್ಟು ಪ್ರಾಮುಖ್ಯತೆಯನ್ನು ನೀಡಬೇಕಾಗತ್ತೆ. ಇದರಿಂದ ಕೂಡ ನಮ್ಮ ಜೀವನದಲ್ಲಿ ಏನಾದರೂ ಮಿರಾಕಲ್ಸ್ನ ನೋಡೋ ಹಾಗೆ ನಾವು ಚೇಂಜಸ್ ಮಾಡ್ಬೋದಾ, ಅಥವಾ ಅದಾದರೂ ಸಂಖ್ಯೆಗಳನ್ನ ಬಳಸೋದ್ರಿಂದ ನಮ್ಮ ಲೈಫ್ನಲ್ಲಿ ಆಗುವಂಥ ಬದಲಾವಣೆಗಳು ಯಾವ ರೀತಿ ಇರುತ್ತೆ? ಇದನ್ನು ನಾವು ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ ಗುರುಗಳೇ? ಇದಕ್ಕೂ ಕೂಡ ಮಹತ್ವ ಅನ್ನೋದು ಇದೆಯಾ? ಅದರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದೇ ಬೇಡವಾ? ಏನು ಹೇಳ್ತೀರಾ ಗುರುಗಳೇ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಎರಡೂ ಇದೆ. ನಕಾರಾತ್ಮಕವೂ ಹೌದು, ಸಕಾರಾತ್ಮಕವೂ ಹೌದು. ಹೇಗೆ ಅಂದರೆ, ಈ 13 ಸಂಖ್ಯೆನ ಕಂಡ್ರೆ ಅಮೇರಿಕನರು ಬೆಚ್ಚ ಬೀಳ್ತಾರೆ. ಒಂದು 100 ವರ್ಷಗಳ ಹಿಂದೆ ದೊಡ್ಡದೊಂದು ಅವಘಡ ಸಂಭವಿಸಿತ್ತು. ಈಗ 2001 ಅಥವಾ 2ರಲ್ಲೋ ಈ ಒಸಾಮಾ ಬಿನ್ ಲಾಡೆನ್ 100 ಅಂತಸ್ತಿನ ಬಿಲ್ಡಿಂಗ್ ಮೇಲೆ ಏನು ಫ್ಲೈಟ್ ಆರಿಸಿದ್ದು, ಅದು ದೊಡ್ಡ ದುರಂತ. ಇವತ್ತು ಕೂಡ ಮತ್ತೆ ಅಲ್ಲಿ ಬಿಲ್ಡಿಂಗ್ ಎದ್ದಿದೆ. ಎಷ್ಟು ಜನ ಹೋಗಿದ್ರು ಪಾಪ, ತುಂಬ ಗರ್ಭಿಣಿ ಸ್ತ್ರೀದವರೆಲ್ಲ ಕೂಡ ಸಮಾಧಿ ಮಾಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತ ಒಂದು ಸ್ಟೋನ್ ನೋಡಲಿಕ್ಕೆ ನೆನಪದು. ಆ ಒಂದು ಡೇಟ್, ಕೆಲವು ಸಂಖ್ಯೆಗಳು ಅಂತ ಬಂದರೆ ಅವ್ರಿಗೆ ನೆನಪು ಬಂದ್ಬಿಡುತ್ತೆ. ಇನ್ನು ಅದೇ ಅಮೇರಿಕಾದವರು 13 ಶುಕ್ರವಾರ ಬಂತು ಅಂತಂದ್ರೆ ಆ ಡೇಟ್ ಯಾಕೆ ಅವ್ರನ್ನ ಬಡಿದೆಬ್ಬಿಸುತ್ತೆ, ಭಯಾನಕವಾಗಿರತಕ್ಕಂತಹ ವಾತಾವರಣಕ್ಕೆ ದೂಡಿಬಿಡುತ್ತೆ. ಇನ್ನು ಕೆಲವರು ಅದೇ ಡೇಟ್ಗೆ ಮದುವೆ ಆಗಿರುತ್ತಾರೆ, ಮದುವೆಗೆ ಸಂಬಂಧಪಟ್ಟ ಸೆಲೆಬ್ರೇಷನ್ ಮಾಡ್ಕೊಳ್ತಾರೆ, ಆ್ಯನಿವರ್ಸರಿ ಮಾಡ್ಕೊಳ್ತಾರೆ. ಈ ಥರದ್ದು ಎರಡೂ ಇದೆ. ಸೊ ಪ್ಲಸ್ ಆ್ಯಂಡ್ ಮೈನಸ್, ಯಾವುದು ನಾವು ಹೇಗೆ ತೆಗೆದುಕೊಳ್ತು ಹಾಗಿರುತ್ತೆ. ಆಮೇಲೆ ನಮಗೆ ನಡೆದಿರತಕ್ಕಂತಹ ದುರ್ಘಟನೆಗಳನ್ನು ಅದನ್ನು ನಾವು ಪ್ಲಸ್ ಮಾಡ್ಕೊಳಕ್ಕೆ ಬರಲ್ಲ. ಯಾಕೋ ಒಂದು ರೀತಿಯ ಭಯ, ಆತಂಕ, ಕಳವಳ, ಬೇಸರ ಎಲ್ಲ ವ್ಯಕ್ತವಾಗುತ್ತೆ. ಅದಕ್ಕಿಂತಲೂ ಹೆಚ್ಚಿಗೆ ನೋವಾಗುತ್ತೆ. ಆ ತರಹದ ಕೆಲವು ಡೇಟ್ಗಳಲ್ಲಿ ಯಾರಾದರೂ ನಮಗೆ ಇಷ್ಟ ಆಗಿರತಕ್ಕ, ನಮ್ಮಿಂದ ದೂರ ಆದಾಗ ಈ ಡೇಟ್ ಯಾಕೆ ಬರುತ್ತೋ ಅಂತ ಅನಿಸುತ್ತೆ. ಆದರೆ ಈಗ ನೀವು ಕೇಳಿದ್ದ ಸಂಖ್ಯೆಗಳು ನಾವೇ ಅದನ್ನು ತೆಗೆದುಕೊಳ್ಳೋದಾದರೆ ಹೇಗೆ ಜೀವನಕ್ಕೆ ಅಳವಡಿಸ್ಕೊಳ್ಬೋದು ಅನ್ನೋದಾದರೆ 6, 5, 4, 3, 2, 1, 0 ಅಂದರೆ 6, 5, 4, 3, 2, 1, 0. ಹೀಗೆ ತೆಗೆದುಕೊಂಡು ಒಂದು ಕುಟುಂಬಕ್ಕೆ ಏನು ಇದರ ವ್ಯತ್ಯಾಸಗಳಂತ ಕಾಣಿಸ್ಕೊಂಡಾಗ ಈ ಸಂಖ್ಯೆಗಳು ಬಹಳ ಮಹತ್ವದಿಂದ ಕೂಡಿರುತ್ತೆ. ಬಹುಶಃ ನಾನು ಇದರ ಒಂದು ಲಾಕ್ ಮಾಡಿಕೊಂಡು ಈ ಸಂಖ್ಯೆಗಳ ಒಳಗಡೆ ನಾನು ಇರಬೇಕು ಅಂತ ಪ್ರಮಾಣ ಮಾಡಿಬಿಟ್ರೆ ಅವನ ಜೀವನ ನೆಮ್ಮದಿಯಾಗಿರುತ್ತೆ. ಬಟ್ ಇಲ್ಲ, ಸಂಖ್ಯೆಗಳು ಕಾರಣ ಆಗ್ತವೆ. ಬಟ್ ಅಳವಡಿಸ್ಕೊಳ್ಬೇಕು ಅದನ್ನು ಜೀವನಕ್ಕಾಗಿ. 6 ಅಂದರೆ ಏನು? 6 ಸಂಖ್ಯೆ ನಾನು ಯಾಕೆ ಹೇಳಿದೆ ಅಂತಂದರೆ, ನಾನು 10th, 11th, 12th ಅಥವಾ ಡಿಗ್ರಿನೋ ಮಾಸ್ಟರ್ ಡಿಗ್ರಿನೋ ಚೆನ್ನಾಗಿ ಮಾಡಿ, ಚೆನ್ನಾಗಿ ಓದಿ, ಒಂದು ಜಾಬ್ ಅಂತ ಗಿಟ್ಸ್ಕೊಂಡು 6 ಡಿಜಿಟ್ಸ್ ಸಂಖ್ಯೆ ಸಂಬಳ ಬರಬೇಕು ನನಗೆ. ಬಟ್ 6 ಅಂತಂದರೆ ಈಗ 1 ಹಾಕಿದ್ರೆ ಅದರ ಮುಂದಗಡೆ ಬಂದಾಗ ಇನ್ನು ಸಂಖ್ಯೆಗಳು 1 ಲಕ್ಷ, ಅಥವಾ 5 ಹಾಕಿದ್ರೆ 5 ಲಕ್ಷ. ಅಂದರೆ 6 ಡಿಜಿಟ್ ಸಂಖ್ಯೆಯ ಸಂಬಳ ನನಗಿರಬೇಕು. 6 ಸಂಖ್ಯೆಗೆ ನಾನು ಪ್ರಯತ್ನ ಪಡಬೇಕು. ಮಧ್ಯಮವರ್ತಿಗಳನ್ನ ಹೇಳ್ತಾ ಇದ್ದೀನಿ, ಬೇರೆ ಇನ್ನು ದೊಡ್ಡವರು ಎಷ್ಟು ಸಂಖ್ಯೆಗಳು ಬಳಸ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ. ಒಟ್ಟಾರೆ ನಾನು ನನ್ನ ಜೀವನವನ್ನು ಒಂದು ಹಂತದಲ್ಲಿ, ಒಂದು ಮಿಡ್ಲ್ ಕ್ಲಾಸ್ ಲೆವೆಲಲ್ಲಿ ಚೆನ್ನಾಗಿ ಪೋಷಣೆ ಮಾಡ್ಕೊಳ್ಬೇಕು ಅಂತಂದರೆ 6 ಅನ್ನೋ ಸಂಖ್ಯೆನ ನಾನು ಆ ಡಿಜಿಟ್ ಸಂಖ್ಯೆಯ ಸಂಬಳವನ್ನು ನಾನು ಪಡೆಯಲೇಬೇಕು ಅನ್ನೋದನ್ನು ಬರೆದಿಟ್ಕೋಬೇಕು. ಇಲ್ಲಿ ಸಂಖ್ಯೆ ಉಪಯೋಗ ಆಯ್ತು, ಅವಾಗ ಅವನ ಮನಸ್ಸಿಗೆ ಹಾಕ್ಕೊಳ್ಬೇಕು. ಅವಾಗ ಮತ್ತು 5 ಅಂತಕ್ಕಂಥದ್ದು ಏನು? ವಾರದ 5 ದಿನಗಳು. ಅಂದರೆ 7 ದಿನಗಳಲ್ಲಿ 5 ದಿನ ಮಾತ್ರ ನಾನು ಸೀರಿಯಸ್ ಆಗಿ ಕೆಲಸ ಮಾಡ್ತೀನಿ. ನಾನು ಯಾವ ಕಂಪನಿಗೆ ಮಾತು ಕೊಟ್ಟಿರ್ತೀನೋ ಅಲ್ಲಿ ಜವಾಬ್ದಾರಿಯುತವಾಗಿ ಪ್ರಾಮಾಣಿಕವಾಗಿ 5 ದಿವಸ ಕೆಲಸ ಮಾಡ್ತೇನೆ. ಇನ್ನು 2 ದಿನ ನನ್ನ ಕುಟುಂಬದ ಜೊತೆ ಎಂಜಾಯ್ ಮಾಡ್ತೇನೆ, ಖುಷಿಯಾಗಿರ್ತೇನೆ, ಸಂತೋಷವಾಗಿರ್ತೇನೆ ಅಂತಕ್ಕಂಥದ್ದನ್ನು 5 ಸಂಖ್ಯೆ ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡಬೇಕು. ಇನ್ನು 4 ಅಂತ ಏನಿದೆಯೋ, ಇನ್ನು 4 ವೀಲರ್ ಒಂದು ವಾಹನವನ್ನು ನನ್ನ ಕುಟುಂಬಕ್ಕೆ ನಾನು ಪಡ್ಕೊಳ್ಬೇಕು ಅನ್ನೋದು ಆಸೆ ಇರ್ತಕ್ಕಂಥದ್ದು 4.
ಇನ್ನು 3 ಅನ್ನೋದು 3BHK, ತ್ರಿಬಲ್ ಬೆಡ್ರೂಮ್, ಒಂದು ಮನೆ, ನನ್ನ ಮಡದಿ ನನಗೊಂದು, ನನ್ನ ಮಕ್ಕಳಿಗೊಂದು, ನನ್ನ ಅಪ್ಪ ಅಮ್ಮನಿಗೊಂದು. ಇದೊಂದು 3BHK ನಾನೊಂದು ಕನಸು ಕಾಣಬೇಕು, ನನಗಿದು 3BHK ಬೇಕು ಅನ್ನೋದು 3 ಸಂಖ್ಯೆಗೆ ಅವನು ಅಳವಡಿಸ್ಕೊಳ್ಬೇಕು. ಇನ್ನು 2 ಅನ್ನೋದು ಆರತಿಗೊಂದು ಮಗು, ಕೀರ್ತಿಗೊಂದು ಮಗು ಅಂತಕ್ಕಂಥ ಖುಷಿ ಒಳಗಡೆ ಲಾಕ್ ಮಾಡ್ಕೊಳ್ಬೇಕು. ಇನ್ನು 1 ಅಂತಕ್ಕಂತಹದ್ದು ಒಂದು ಹೆಂಡತಿ ಸಾಕು ನನಗೆ, ಅಥವಾ ಒಂದು ಗಂಡ ಸಾಕು ನನಗೆ ಅನ್ನೋದನ್ನ ಲೆಕ್ಕ ಅದಕ್ಕೆ ಲಾಕ್ ಆಗಬೇಕು. ಇನ್ನು 0 ಅನ್ನೋದು ಅಬ್ಬಾ ಏನು ಟೆನ್ಷನ್ ಇಲ್ಲಪ್ಪ, 0 ನೆಮ್ಮದಿಯಿಂದ ಇದ್ದೀನಿ, ಟೆನ್ಷನ್ ಇಲ್ಲ ನನಗೆ, ಟೆನ್ಷನ್ ಫ್ರೀ, ಇಷ್ಟು ಸಾಕು. ನೀವು ಎಷ್ಟಿಂದ ಎಲ್ಲಿಂದ ಎಲ್ಲಿಗೆ ಹೊರಟರೂ ನೆಮ್ಮದಿ ಬೇಕು ನಿಮಗೆ. ಗುಡಿಸಲಲ್ಲಿರೋನು ಒಂದಷ್ಟು ಊಟ ಮಾಡ್ತಾ ಮಜ್ಜಿಗೆ ಕೊಡ್ತಾ ಆನಂದವಾಗಿ ನಿದ್ರಿಸ್ತಾನೆ. ಅವರನ್ನು ಕೇಳಿ ನೀವು ನೆಮ್ಮದಿ ನನಗಿದೆ ಅಂತಾನೆ. ನನಗೆ ಎಂತಹದ್ದು ಬೇಡ, ಏನು ಬೇಡ, ನೆಮ್ಮದಿ ಹುಡುಕಾಟ ಅಂತಂದರೆ ಈ ಸಂಖ್ಯೆಗಳ ಒಳಗಡೆ ನಾವು ಲಾಕಿಂಗ್ ಸಿಸ್ಟಮ್ ಒಳಗಡೆ ಹೋಗ್ತೀವಿ ಅಂತಂದರೆ ಖಚಿತ ಖಂಡಿತ ನೀವು ಎಲ್ಲಿಂದ ಎಲ್ಲಿಗೆ ಹತ್ತಿದ್ರು ಕೂಡ ಒಂದು ಪರಿಭ್ರಮಣದ ಪ್ರಮಾಣ ಅಂತ ನೀವು ಮಾಡಿಕೊಂಡ್ರೆ ಕುಟುಂಬದ ಪೋಷಣೆಗಾಗಿ ಸಂಖ್ಯೆಗಳು ಸವಿಸ್ತಾರವಾಗಿರತಕ್ಕಂತಹ ಅರ್ಥವನ್ನು ಕೊಡೋ ಮುಖಾಂತರ ಆರ್ಥಿಕ ಅಭಿವೃದ್ಧಿಯನ್ನು ಹೆಚ್ಚಿಸಲಿಕ್ಕೆ ನಮಗೆ ಖಚಿತ ಖಂಡಿತ ನಾವು ಮತ್ತೆ ಪುನಃ ನೆನಪು ಮಾಡಿಕೊಳ್ಳೇಬೇಕಾಗಿರ್ತಕ್ಕಂಥದ್ದು. ಆಕಸ್ಮಿಕ ಈಗ ನೋಡಿ, ಕೆಲವರು ಜಾಬ್ ಮಾಡ್ತಿರ್ತಾರೆ, ಆದರೂ ಇನ್ನೊಂದು ಯಾವುದೋ ಕೋರ್ಸ್ಗೆ ಸೇರಿಕೊಳ್ತಾರೆ, ಅಲ್ಲಿ ಸ್ವಲ್ಪ ಟ್ರೈನಿಂಗ್ ತಗೊಳ್ತಾರೆ. ಅದು ಈಗಿರ್ತಕ್ಕಂಥ ಟ್ರೆಂಡ್ ಏನೇನೇನು ಇದೆಯಲ್ಲ, ಎಡಿಟಿಂಗ್ ಮಾಡ್ತಕ್ಕಂಥ ಕಲೀಲಿಕ್ಕೆ ಹೋಗ್ತಾರೆ, ಆನ್ಲೈನ್ ಅಲ್ಲಿ ಅಟೆಂಡ್ ಮಾಡ್ತಾರೆ ಬಹಳ ಕ್ಲಾಸಸ್. ಅವ್ನು ಏನಂತಂದ್ರೆ ಎಲ್ಲೋ ಒಂದು ಸ್ಯಾಲ್ರಿ ಕಡಿಮೆ ಬರ್ತಾ ಇರುತ್ತೆ, ಅವನಿಗೆ 1 ಅಂದರೆ 6 ಡಿಜಿಟ್ಸ್ ಹೋದ ಅಂದರೆ ಅವನಿಗೆ ಖುಷಿನೇ ಬೇರೆ. ಅದಕ್ಕಾಗಿ ಸಂಖ್ಯೆಗಳು ನಿಮಗೆ ಮಾರಕ್ಕಿಂತಲೂ ಕೂಡ ಪೂರಕವಾಗಿರತಕ್ಕಂತಹ ಮಹತ್ವಪೂರ್ಣವಾಗಿರ್ತಕ್ಕಂಥ ಯೋಗವನ್ನು ಕೊಡ್ತಕ್ಕಂತಹದ್ದು ಯೋಗಕಾರಕ ಈ ಸಂಖ್ಯೆಗಳಾಗಿರ್ತವೆ. ನೀವು ನಿಮ್ಮ ಬದುಕಿಗೆ ಅಳವಡಿಸ್ಕೊಂಡಾಗ ಖಂಡಿತ ಗುರುಗಳೇ, ಭಾಳ ಚೆನ್ನಾಗಿತ್ತು ನೀವು ಹೇಳಿದ್ದು. 6, 5, 4, 3, 2, 1, 0 ಏನು ಅರ್ಥ ಕೊಡುತ್ತೆ ಅಂತ ನಾನು ಕೂಡ ಯೋಚನೆ ಮಾಡ್ತಿದ್ದೆ. ಬಟ್ ಪ್ರತಿಯೊಬ್ಬರಿಗೂ ಅರ್ಥ ಆಗೋ ರೀತಿಯಲ್ಲಿ ತಿಳಿಸಿದ್ರಿ. ಈ ಜೊತೆಗೆ ನಮ್ಮ ಒಂದು ಆರ್ಥಿಕ ಅಭಿವೃದ್ಧಿ ಈ ಸಂಖ್ಯೆಗಳ ಮುಖಾಂತರ ಹೇಗಾಗುತ್ತೆ, ಅದನ್ನು ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ. ಅದ್ಭುತವಾಗಿರುವಂಥ ಮಾಹಿತಿ. ತುಂಬ ಹೃದಯದ ಧನ್ಯವಾದಗಳು ತಮಗೆ. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ. 6, 5, 4, 3, 2, 1, 0 ಸೊ ಇದನ್ನು ನಮ್ಮ ಲೈಫ್ನಲ್ಲಿ ಹೇಗೆ ನಾವು ಅಳವಡಿಸ್ಕೊಳ್ಬೇಕು, ಈ ಸಂಖ್ಯೆಗಳ ಮಹತ್ವ ಏನು ಅನ್ನೋದ್ರ ಬಗ್ಗೆ ನಮಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಹೊಸ ವಿಚಾರದೊಂದಿಗೆ ಭೇಟಿ ಮಾಡ್ತೀನಿ. ನಮಸ್ಕಾರ.